ಇವ ನಿಮ್ಮೂರಲ್ಲಿ ಬಾವಿ ಇದೆಯಾ? ಯಾಕೆ ಏನಾಯಿತು? ಏನಿಲ್ಲ, ಮುಂಚೆ ಹೋಯ್ತಲ್ವಾ, ಅದು ಮುಂದೆ ಹಾಕಬಾರ್ದು ಅಂತ ಆಮೇಲೆ ಇವಾಗ ಏನಾಗ್ತದೆ, ಬಾವಿಗೂ ಮುಂಚೆ ಹೋಯ್ತು ಅಂದರೆ ನೋಡಿ ಇದಾಯಿತು, ಬೋರ್ವೆಲ್ ಬರ್ತಾ ಇದೆ. ಇವಾಗ ಎಷ್ಟು ಅಡಿ 1000 ಅಡಿ ಹೋಗಿದೆ. ಅವಾಗೇನಾಗುತ್ತೆ, ಕೆರೆ ಕಟ್ಟೆಗಳ ನೀರಿದ್ದಾಗ ಏನಾಗುತ್ತೆ, ಕಾಡು ಪ್ರಾಣಿಗಳಿಗೆಲ್ಲ ನಾಡಿ ಬರ್ತಾ ಇದೆ. ಅದಕ್ಕೆ ಏನು ಮಾಡಬೇಕು ನಾವು? ಬನ್ನಿ, ಬೀಜಗಳು ಅಲ್ವಾ, ಇವನ್ನೆಲ್ಲ ನಿಮ್ಗೆ ಕೊಡ್ತೀವಿ ನಿಮ್ಮ ಶಾಲೆಗಳಲ್ಲಿ. ಈ ಥರ ಬೀಜ ಗುಂಡೆಗಳನ್ನ ಮಣ್ಣಲ್ಲಿ ಕಲಿಸ್ಬಿಟ್ಟು ಇಲ್ಲೆಲ್ಲ ತೋರಿಸಿದ್ದೀವಲ್ವಾ, ಆ ಥರ ಬೀಜ ಗುಂಡೆದು ಮಾಡಿ ನಮಗೆ ಕೊಡ್ಬೇಕು ನೀವು. ಅದನ್ನೇ ಮಾಡ್ತೀವಿ ನಾವು, ನಿಮ್ಮ ನಿಯರೆಸ್ಟ್ ಕಾಡುಗಳು ಇರುತ್ತಲ್ವ, ಕಾಡಿಗೆ ಹಾಕ್ತೀವಿ, ಸರಿನಾ? ಅದಕ್ಕಿಂತ ಮುಖ್ಯವಾಗಿ ನಾವು ಅಷ್ಟು ಏನು ಮಾಡ್ತಾಯಿದ್ವಿ ಅಲ್ಲಿ ನೋಡ್ತಿದ್ಯಾ, ರೈತರು, ಸೈನಿಕರು, ಕಾರ್ಮಿಕರು, ಡಾಕ್ಟ್ರು, ಇಂಜಿನಿಯರ್ಸ್, ರಾಜಕೀಯ ವ್ಯಕ್ತಿಗಳು, ಸಮಾಜ ಸರ್ವಿಸ್ ಮಾಡೋರು ಎಲ್ಲರೂ ಇದ್ದೀವಿ. ಅದು ನಮ್ಮ ಭೂಮಿನ ಸಂರಕ್ಷಣೆ ಮಾಡಬೇಕು. ಹೇಗೆ ಮಾಡಬೇಕು? ಫಸ್ಟ್ ಮೊದಲನೇ ಹೆಜ್ಜೆ ಹೇಗಿಡೋದು? ಬನ್ನಿ ಈ ಕಡೆ. ಅದು ಎಲ್ಲಿಂದ ಇರಬೇಕು? ನಾವು ಮನೆಗೆ ಸೇಫ್ ಆಗಿದ್ದೀವಿ, ಮನೆ ಗೂಡಲ್ಲಿ, ಅದು ಮನೆಯಿಂದ ಆಗಬೇಕು. ಇದೇನು ಹಸು ಇದೆ ನಿಮ್ಮ ಹಳ್ಳಿಯಲ್ಲಿ? ಹಸು ಇದೆಯಾ ಮನೆಯಲ್ಲಿ? ಇಲ್ಲ ಹಾಲಿನ ಪ್ಯಾಕೆಟ್ ತರ್ತೀರಾ? ಯಾವ ಥರ ತರ್ತೀರಾ? ಯಾವ್ದಾದ್ರು ಒಂದು ತರ್ತೀರಾ? ಇದು ಸಿಗಲಿಲ್ಲ ಅಂದ್ರೆ ಅದು ತರ್ತೀರಲ್ವಾ? ಅದನ್ನೇನು ಮಾಡೋದು, ಹಾಲಿನ ಕವರ್ ಕಟ್ ಮಾಡಿ ಬಿಸಾಕಿ, ಚಿಕ್ಕದಾಗಿ ಕಟ್ ಆಗುತ್ತೆ, ಅದರಲ್ಲೇ ಹಾಕ್ಬೇಕು, ಒಳಗಡೆ ಹಾಕ್ಬೇಕಿಲ್ಲ. ಈ ಥರ ಬಾಟಲ್, ಒಂದು ಬಾಟಲ್ ಮಾಡಿ ತೋರಿಸಿಲ್ಲ, ಅಲ್ಲಿ ಬಾಟಲ್ ಇದೆಯಾ ಕೂಡ, ಈ ತುದಿ ಕಟ್ಟಾಗಿರೋದೆಲ್ಲ ನಾವು ಇದ್ರೊಳಗೆ ಹಾಕ್ತಾ ಬಂದ್ರೆ ತುಂಬ ನೀವು ಚಾಕ್ಲೇಟ್ ತಿಂದಿದ್ದೆಲ್ಲ ತುಂಬ ಆಗುತ್ತೆ. ಇದನ್ನ ಒಬ್ಬರಿಂದ ಒಬ್ರಿಗೆ ಹಂಚ್ಕೊಳೋದಕ್ಕಿನಲ್ಲಿ ಇದು ಭೂಮಿಗೆ, ಗಾಳಿಗೆ ಹಾರೋಗಿ ಎಲ್ಲ ಬಿದ್ದು ನೋಡಿ. ಅದು ಪ್ಲಾಸ್ಟಿಕ್ ಬೇಗ ಕರಗುತ್ತಾ? ಎಷ್ಟು ವರ್ಷ ಆಗುತ್ತಾ? ಹೋಗ್ಲಿ, 100 ವರ್ಷ ಅಂತ ತಿಳ್ಕೊ. ನಾವು ಬದುಕಿದ್ದು ಎಷ್ಟು ವರ್ಷ? 100 ವರ್ಷ ಬದುಕ್ತೀವಿ. ನಾವೇ ಇಷ್ಟು ಹಾಳು ಮಾಡೋದ್ರೆ ನೆಕ್ಸ್ಟ್ ಏನು ಉಳಿಸ್ತೀವಿ ನಾವು? ನೆಕ್ಸ್ಟ್ ಜನರೇಷನ್ಗೆ ಏನು ಮಾಡಬೇಕು ಅಲ್ವಾ? ಪ್ರಕೃತಿನ ಉಳಿಸ್ಬೇಕು ಅಂತಂದ್ರೆ ನಾವು ಈ ಥರ ಉಳಿಸ್ಬೇಕು. ಅದ್ರ ಬಗ್ಗೆ ಚಿಕ್ಕ ಒಂದು ವಿಡಿಯೋ ಇದೆ, ಯೂಟ್ಯೂಬ್ ಲಿಂಕು, ಒಬ್ಬರಿಂದ ಒಬ್ರು ಶೇರ್ ಮಾಡಿ, ಶ್ರೀ ನಂದಿ ಎಜುಕೇಷನ್ ಟ್ರಸ್ಟ್ ಅಂತಂದ್ಬಿಟ್ಟು. ಅದು ಯಾವುದಕ್ಕೆ ಅಂದರೆ ಒಬ್ರಿಗೆ ಹಂಚ್ಕೊಂಡ್ರೆ ಮಾತ್ರ. ಇವಾಗ ಜನ ನಿಮಗೆ ಪಾಠ ಒಂದೇ ಸತಿ ಮಾಡ್ತಾರಾ? ನಿಮಗೆ 1ನೇ ಕ್ಲಾಸಿಂದ 2ನೇ ಕ್ಲಾಸಿಂದ ಪಾಠ ಮಾಡಿ ಇವಾಗ 7ನೇ ಕ್ಲಾಸು 6ನೇ ಕ್ಲಾಸು ಈ ಥರ ಬಂದಿದ್ದೀರಲ್ವ, 8ನೇ ಕ್ಲಾಸ್. ಆ ಅಕ್ಷರ ಜ್ಞಾನ ಹೇಗೆ ನಿಮ್ಮ ತಲೆ ಒಳಗೆ ಹೋಗಿದೆ, ಆ ಥರ ದಿನ ಪ್ರತಿಯೊಬ್ಬರಿಗೂ ಪ್ಲಾಸ್ಟಿಕ್ ಈ ಥರ ಮಾಡಿ, ಈ ಥರ ಬಾಟಲಲ್ಲಿ ಹಾಕಿ ಅಂತ ಹೇಳಿ ನಿಮ್ಮ ತಲೆ ತುಂಬಬೇಕು. ಒಂದೇ ದಿನಕ್ಕಾಗುತ್ತಾ? ಆಗಲ್ಲ. ಅದಕ್ಕೆ ನಮ್ಮ ಪ್ರಯತ್ನ ಈಗ ಮಾಡ್ತಾಯಿದ್ದೀವಿ. ಬೀಜ ಈಗ ಕೊಡಲ್ಲ, ಜೀವನ ಕೊಡ್ತೀವಿ. ಓಕೆ, ಅರ್ಥ ಆಯ್ತಪ್ಪ? ಮಾಡ್ತೀರಾ? ಮನೇಲಿ ಮಾಡ್ತೀರಾ? ಓಕೆ. ಮಕ್ಕಳ ಗ್ರಾಮ ಸಭೆ ಅಂತ ನೀವೇನೇ ಅವೇರ್ನೆಸ್ ಮಾಡಬೇಕು. ಈ ಕಾರ್ಯಕ್ರಮನ ನೀವೇ ಮನೆಯಿಂದ ಮನೆಗೆ ತಲುಪಿಸ್ಬೇಕು. ನಿಮ್ಮ ಮನೆಯಿಂದ ನೀವು ಮಾಡ್ಬೇಕು ಫಸ್ಟು, ಆಮೇಲೆ ಬೇರೆಯೊಬ್ರಿಗೆ ಹೇಳ್ಬೇಕು. ಮಾಡ್ತೀರಾ? ಯೂಟ್ಯೂಬ್ ಲಿಂಕ್ ಗೊತ್ತಾಯ್ತದ? ಏನು ಹೇಳಿ? ಅದರಲ್ಲಿ ಇವತ್ತು ನಿಮ್ಮದು ಸ್ಕೂಲ್ದು ವಿಡಿಯೋನ ಹಾಕ್ತೀನಿ, ಇವಾಗ ಮಾತಾಡಿರೋದು ವಿಡಿಯೋ ಹಾಕ್ತೀನಿ. ಅದನ್ನ ಒಬ್ಬರಿಂದ ಒಬ್ರಿಗೆ ತಲುಪಿಸಿ. ಓಕೆ, ಮತ್ತೆ ಶೇರ್ ಮಾಡಿ. ನಮಸ್ಕಾರ ಮಕ್ಕಳ, ಎಲ್ರಿಗೂ ಶಕ್ತಿ ಇದೆಯಾ? ಕೇಳಿಸ್ಕೊಳ್ಳೋ ಅಷ್ಟು ಟೈಮ್ ಇದೆಯಾ?
ಇಲ್ಲ ಊಟ ಮಾಡ್ಬೇಕಾ? ಕೇಳಿಸ್ಕೊಂತೀರಾ? ಇವತ್ತೇನು ಸ್ಕೂಲಲ್ಲಿ ಏನು ನಡೆದಿದ್ದು? ಮಕ್ಕಳ ಗ್ರಾಮ ಸಭೆ ಅಲ್ವಾ? ಮಕ್ಕಳಿಗೆ ಎಲ್ರಿಗೂ ನಾನು ಹೊಂದಿಸ್ತಾ ನಮಸ್ಕಾರ ಮಾಡ್ತಾ ನನ್ನ 2 ಮಾತುಗಳನ್ನ ಹೇಳ್ತಾ ಇದ್ದೀನಿ ಅಲ್ವಾ? ಹೇಳಕ್ಕೆ ಕೇಳಿಸ್ಕೊಂತೀರಾ? ನೀವೆಲ್ಲ ಮನೇಲಿ ಏನು ಮಾಡ್ತೀರಾ? ಎದ್ದ ತಕ್ಷಣ ಏನು ಮಾಡ್ತೀರಾ? ಅಲ್ಲುತ್ತೀರಾ? ಯಾವ್ದ್ರಲ್ಲಿ ಹೋಗ್ತೀರಾ? ಪ್ಲಾಸ್ಟಿಕ್ ವೇಸ್ಟ್ ಏನು ಹೇಳಿ? ಹಾಗಾಗಿ ಏನು ಮಾಡ್ತಿದ್ದೀವಿ? ಪ್ಲಾಸ್ಟಿಕ್ನ ದಿನಾನಿಂದ ಯೂಸ್ ಮಾಡ್ತಿದ್ದೀವಿ ಅಲ್ವಾ? ಅದಾದ್ಮೇಲೆ ನೆಕ್ಸ್ಟು ಸೋಪಲ್ಲಿ ಏನು ಬರುತ್ತೆ? ಪ್ಲಾಸ್ಟಿಕ್ ಕವರ್ ಇರುತ್ತೆ. ಆ ಕವರ್ನಲ್ಲಿ ಏನು ಮಾಡ್ತೀರಾ? ಬಿಸಾಕ್ತೀರಾ. ಅದಕ್ಕೆ ಒಣ ಕಷ್ಟದಲ್ಲಿ ಹಾಕ್ತೀರಾ. ಅದು ಚಿಕ್ಕ ಚಿಕ್ಕ ಕವರ್ ಏನಾಗುತ್ತೆ? ಭೂಮಿಗೆ ಹೋಗ್ಬಿಡುತ್ತೆ. ಆ ಚಿಕ್ಕ ಚಿಕ್ಕ ಕವರಲ್ಲಿ ಏನಾಗ್ತಿದೆ? ಭೂಮಿಗೆ ಇವಾಗ ಉಡುಪೂರು ಗ್ರಾಮ ಪಂಚಾಯತಿಯಿಂದ ಕಸ ತುಂಬಿಕೊಂಡು ಹೋಗೋ ಆಟೋ ಬರುತ್ತೆ. ಆಟೋದಲ್ಲಿ ಹಾಕಿದಾಗ ಅದು ಗಾಳಿಗೆ ಹಾರೋಗುತ್ತೆ. ಗಾಳಿಗೆ ಹಾರೋಗೋದು ಬಂದಿದ್ದ ನೀವು ಆಟೋ ಕೊಡ್ತೀರಾ ಬಾಟ್ಲಿ ಕೊಕೊಕೋಲಾ ಬಾಟ್ಲಿಗಳು ಇರುತ್ತೆ. ಎಲ್ಲ ಮನೇಲಿ ತಗೊಂಡಿರ್ತೀರೋ ಈ ಥರ ಬಾಟಲಲ್ಲಿ ಆ ಕವರ್ಗಳನ್ನ ಚಿಕ್ಕ ಚಿಕ್ಕ ಪೀಸ್ ಆದಂಥ ಕಣಗಳನ್ನ ಇದ್ರೊಳಗೆ ಬಾಟಲಲ್ಲಿ ಹಾಕಿ ಒಂದು ಗಾಳಿಗೆ ಹಾರೋಗೋದಿಲ್ಲ. ಮಾಡ್ತೀರಾ ಈ ಥರ ನಿಮ್ಮ ಮನೇಲಿ? ನಿಮ್ಮ ಮಕ್ಕಳು ಏನ್ ಮಾಡ್ತೀರಾ? ಬಾಟಲ್ ಕೊನೆಗೆ ಈ ಬಾಟಲ್ ಏನ್ ಮಾಡ್ತೀರಾ? ಕೊಟ್ಟಿಗೆ ಹಾಕೋದ್ರ ಬದಲು ಒಂದು ಮನೆ ಮುಂದೆ ಗಿಡದ ಸುತ್ತು ಕಟ್ಬೋದು. ಇಷ್ಟೇ ತರ ಯೂಸ್ ಮಾಡ್ಬೋದು. ಮಾಡ್ತೀರಾ? ಓಕೆ ಸರಿನಾ? ಬಾಟಲ್ ಮಾಡ್ತೀರಾ? ಎಲ್ಲ ಪೆಪ್ಸಿ ಕೊಕೊಕೋಲಾ ಕೊಡ್ತೀರಲ್ವಾ? ಆ ಬಾಟಲ್ ಸಿಗುತ್ತಲ್ವಾ? ಇವಾಗೆಲ್ಲ ಏನ್ ಬರ್ತಾರೆ? ಚಿಕ್ಕ ಚಿಕ್ಕದು ಜೀರಾ ಬಿಂದು ಅಲ್ವಾ? ಆ ಬಾಟಲ್ ಏನ್ ಮಾಡ್ತೀರಾ ನೀವು? ಎಸೆಯ ಬದ್ಲಿ ತರ ಹಾಕ್ಬೋದಲ್ವಾ? ಮಾಡ್ತೀರಾ ಮಕ್ಕಳ? ಹಿಂದಿನ ಮಕ್ಕಳೇ ಮುಂದಿನ ಪ್ರಜೆಗಳಲ್ವಾ? ನಿಮಗೆ ಭೂಮಿ ಬೇಕು, ಸ್ವಚ್ಛವಾಗಿ ಭೂಮಿ ಬೇಕಂದ್ರೆ ಏನ್ ಮಾಡ್ಬೇಕು? ಏನ್ ಮಾಡ್ತೀರಾ? ಪ್ಲಾಸ್ಟಿಕ್ ಕವರ್ನಲ್ಲಿ ಈ ಥರ ಡಬ್ಬದಲ್ಲಿ ಹಾಕ್ತೀರಾ? ಓಕೆ ನೆಕ್ಸ್ಟ್ ನಮಗೆ ಅಲ್ಲಿ ನೋಡಿದ್ದೀರಾ 40 ವರ್ಷದ ಹಿಂದೆ ಬರೀ ಬಾವಿಗಳಿತ್ತು. ಇವಾಗ ಬೋರ್ವೆಲ್ ಬಂದಿದೆ. ಅಂದರೆ ನೀರು ಇವಾಗ ಎಷ್ಟಡಿ ಕೊಡೋದು ಸಿಗ್ತಾ ಇಲ್ಲ, 1000 ಅಡಿ ಕೊಡೋದು ಸಿಗ್ತಾ ಇಲ್ಲ. ಅದನ್ನ ಕಾಪಾಡಬೇಕಂದ್ರೆ ಏನು ಮಾಡಬೇಕು? ಇದು ಗೊತ್ತಾ? ಶ್ರೀಗಂಧ ಸಸಿ. ಶ್ರೀಗಂಧ ಸಸಿ ಹೇಗೆ ಬಂತು? ಶ್ರೀಗಂಧ ಬೀಜದಿಂದ ಬಂತಲ್ವಾ? ಅದೇ ಬೀಜಗಳು ನೋಡಿದ್ದೀರಾ? ಎಲ್ಲರೂ ನೋಡಿದ್ದೀರಾ? ಮಕ್ಕಳು ನೋಡಿದ್ದೀರಾ? ನೋಡಿಲ್ಲಲ್ವಾ? ಈ ಬೀಜಗಳನ್ನ ತೋರಿಸ್ತೀನಿ. ನೀವು ನೋಡ್ಬೋದು. ನೋಡ್ಬೇಡಿ, ಮತ್ತೆ ಇದ್ರೊಳಗೆ ಹಾಕಿ ನೋಡ್ಬಿಟ್ಟು ವಾಪಸ್ ಹಾಕಿ. ಮತ್ತೆ ನಾನು ನೆಕ್ಸ್ಟ್ ಇನ್ನೊಂದು ಗ್ರಾಮ ಪಂಚಾಯತಿ ಇಲ್ಲ ಬೇರೆ ಕಡೆ ತೋರಿಸುವಾಗ ಬೀಜಗಳು ತೊಗೊಳ್ಬೇಕು. ನೀವು ತೊಗೊಳ್ಬೇಕು ಅಂದರೆ ನಿಮ್ಮ ಕೈಲಾಗಿ ಸಹಾಯ ಮಾಡಿ ಆ ಬೀಜಕ್ಕೆ ನಾನು ಬೇರೆ ಕಡೆ ಅವ್ರಿಗೆ ಕೊಡೋದಕ್ಕೂ ಅನುಕೂಲ ಆಗುತ್ತೆ. ಒಬ್ಬರಿಂದ ಒಬ್ಬರಿಗೆ ನೋಡಿ ಸಹಾಯ ಮಾಡೋದಾದ್ರೆ ಮಾಡ್ಬೋದು. ಇದು ಶ್ರೀಗಂಧ. ಇದು ಇದರಿಂದ ಎಣ್ಣೆ ತಂದು ಇದನ್ನು ಪರ್ಫ್ಯೂಮ್ ಮಾಡಿದ್ರೆ ಮತ್ತೆ ದೀಪ ಹಚ್ಚಕ್ಕೆ ಎಣ್ಣೆ ಯೂಸ್ ಮಾಡ್ತಾರೆ. ಮೈಕೈ ನೋವಿಗೆ ಯೂಸ್ ಆಗುತ್ತೆ. ಶ್ರೀಗಂಧದ ಚರ್ಮ ರೋಗಕ್ಕೆ ಉಪಯೋಗ ಆಗುತ್ತೆ. ಈ ಗಿಡಗಳನ್ನು ಬೆಳೆಸಿದ್ರೆ ತುಂಬ ವ್ಯಾಲ್ಯೂಬಲ್ ಆಗುತ್ತೆ. ಈ ಬೀಜಗಳನ್ನ ಪಕ್ಷಿಗಳು ತಿಂತವೆ, ಅದಕ್ಕೆ ಆಹಾರ ಆಗುತ್ತೆ. ಸರಿನಾ? ಓಕೆ, ಶ್ರೀಗಂಧದ ಬಗ್ಗೆ ಚಿಕ್ಕ ಮಾಹಿತಿ ಯೂಟ್ಯೂಬ್ ಲಿಂಕ್ ಸಿಗುತ್ತೆ. ಯಾರಾದರೂ ಚಿಕ್ಕ ಮಾಹಿತಿ ಬೇಕು ಅಂದರೆ ಯೂಟ್ಯೂಬ್ ಲಿಂಕ್ ಸಿಗುತ್ತೆ, ಅದನ್ನು ಯೂಸ್ ಮಾಡ್ಬೋದು. ಓಕೆ, ಶ್ರೀಗಂಧದ ಚಿಕ್ಕ ಮಾಹಿತಿ ಇದೆ. ಇದು ಅಂಟ್ವಾಳ ಅಂತೇಳಿ. ಅಂಟ್ವಾಳ ಗೊತ್ತಾ? ಎಲ್ರಿಗೂ ಗೊತ್ತಾ ಮಕ್ಕಳ? ನೀವು ನೋಡಿದ್ದೀರಾ ಅಂಟ್ವಾಳ ಅಂದರೆ? ಇದು ಸೋಪ್ ಥರವಾಗಿ ಶಾಂಪೂ ಎಲ್ಲದಕ್ಕೂ ಯೂಸ್ ಮಾಡ್ತೀವಿ. ಇದು ಪ್ರಕೃತಿಯಲ್ಲಿ ಬೆಳೆಯುವಂಥದ್ದು. ಇದು ರಕ್ತಚಂದನ ಬೀಜ ನೋಡಿದ್ದೀರಾ? ನೋಡಿ ಯಾವ ಥರ ಇದೆ ಬೀಜ. ಇದು ಸೀಗೆಕಾಯಿ ಪ್ರತಿಯೊಂದು ಮನೆಯಲ್ಲೂ ಯೂಸ್ ಮಾಡ್ತೀವಿ ಅಲ್ವಾ? ಈ ಥರ ಬೀಜಗಳನ್ನ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ನಿಮ್ಮ ಅಕ್ಕಪಕ್ಕದಲ್ಲಿ ಪ್ರಕೃತಿ ಅಂತರ್ಜಲ ಇಂಪ್ರೂವ್ ಆಗಬೇಕಂದ್ರೆ ಗಿಡ ಮರಗಳಿಂದಲೇ ಸಾಧ್ಯ. ಅದಕ್ಕೋಸ್ಕರ ಬೀಜಗಳಿಂದ ಮರ ಆಗುತ್ತೆ. ಹಾಗಾಗಿ ಬೇರೆ ಮುಖಾಂತರ
ನೀರು ಭೂಮಿ ಸೇರುತ್ತೆ ಅಂತರ್ಜಲ ಗಿಡ ಮರಗಳು ಬೆಳೆಸ್ಬೇಕು. ಇದು ನೇರಳೆ ಹಣ್ಣು ಎಲ್ರಿಗೂ ಗೊತ್ತಿದೆ, ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಶುಗರ್ ಬರುತ್ತೆ ಅಂತ ಅಂದ್ಬಿಟ್ಟು ನೇರಳೆ ತಿಂತಾ ಇರ್ತೀವಿ ಅಲ್ವಾ. ಹಣ್ಣು ಸಿಹಿ ಇರುತ್ತೆ, ಎಲ್ಲರೂ ಒಳ್ಳೆ ಗಾಳಿ ಬೇಗ ರಿಲೀಸ್ ಮಾಡಬೇಕು, ಅಂತರ್ಜಲ ಇಂಪ್ರೂವ್ ಮಾಡೋಕ್ಕೆ ಸಹ ಸಹಾಯ ಆಗುತ್ತೆ. ಇದು ಸೀತಾಫಲ, ಪಕ್ಷಿಗಳಿಗೆ ಆಹಾರ ಬಿಟ್ಟು ಈ ಗಾರ್ಡನ್ ಇಟ್ಟರೆ ತುಂಬ ಅನುಕೂಲ. ಇದು ಬೇಲ್ದಣ್ಣ, ಮನುಷ್ಯರು ಯೂಸ್ ಮಾಡ್ಕೊಂಡು ಎಲ್ಲ ಬಿಟ್ಟಿದ್ದೀವಿ. ಪ್ರಕೃತಿಯಲ್ಲಿ ಜೇನುಹುಳುಗಳಿಗೆ ತುಂಬ ಜೇನಿನ ಒಂದು ಗಿಡದಿಂದ ಇನ್ನೊಂದು ಗಾರಲಿಕ್ಕೆ ತೊಂದರೆ ಆಗುತ್ತೆ. ಬೇಲದ ಈಗ ಗಾಡಿನಲ್ಲಿ ಎಲ್ರಿಗೂ ಗೊತ್ತು, ಅದರ ಬೀಜ ಈ ಥರ ಇದೆ ಅಂತ ಗೊತ್ತಿಲ್ಲ, ಕಾಣೋದಿಲ್ಲ. ಅಲ್ಲಿ ಹತ್ರಕ್ಕೆ ಬಂದಾಗ ನೋಡ್ಬೋದು. ಅದಾದ್ಮೇಲೆ ಎಲ್ರಿಗೂ ದುಡ್ಡು ಬೇಕು, ಈ ಟೀಚರ್ಸ್ ಪ್ರತಿಯೊಬ್ಬರಿಗೂ ದುಡ್ಡು ಬೇಕು. ಅದರ ಬೀಜಗಳು ನಾವು ಕಲೆಕ್ಷನ್ ಕೇಳ್ತಾ ಇದ್ದೀವಿ. ಆ ಬೀಜಗಳನ್ನು ಒಂದಿಂದ ಒಂದಕ್ಕೆ ಇವಾಗ ಟೀಚರ್ಸ್ ಇರ್ಬೋದು, ಅಧ್ಯಕ್ಷರು ಎಲ್ರಿಗೂ ಸ್ಯಾಲ್ರಿ ತಗೋರುತ್ತೆ. ನನಗೆ ಯಾವುದೂ ಸ್ಯಾಲ್ರಿ ಬರೋದಿಲ್ಲ, ಓಡೇ